ಕರ್ಮ ದೇವಂ ಹೇರಂಭಂ ಪ್ರಾಣಂ ಯಹಂ. ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನ ಗಣೇಶ ಚತುರ್ಥಿಯನ್ನು ಆಚರಿಸಲಾಗುತ್ತದೆ. ಈ ಹಬ್ಬದಲ್ಲಿ ಬೆಳ್ಳಿ ಅಥವಾ ಮಣ್ಣಿನಿಂದ ಮಾಡಿದ ಗಣೇಶ ಮೂರ್ತಿಯನ್ನು ವಿದ್ಯುಕ್ತವಾಗಿ ಪೂಜಿಸಿ ಮೋದಕ, ಹೋಳಿಗೆ ಹಾಗೂ ಇತರ ಸಿಹಿ ತಿಂಡಿಗಳನ್ನು ಗಣೇಶನಿಗೆ ನೈವೇದ್ಯವಾಗಿ ಮಾಡಲಾಗುತ್ತದೆ. ಗಣಪತಿ ಬಪ್ಪ ಮೋರೆಯ ಎನ್ನುತ್ತಾ ಗಣೇಶ ಹಬ್ಬವನ್ನು ಕುರಿತು ನಾಟಕದ ಜೊತೆಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ 5ನೇ ತರಗತಿ ಭಾಸ್ಕರ ವಿಭಾಗದ ವಿದ್ಯಾರ್ಥಿಗಳು. ಲೈಟ್ಸ್ ಆನ್, ಮ್ಯೂಸಿಕ್. ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ. ಅಮೋಘ ನೃತ್ಯ. ವಿಷವನ್ನು ಕುಡಿದು ವಿಷಕಂಠನೆನಿಸಿಕೊಂಡ ಸರ್ವಶಕ್ತ ಜಗದೀಶ್ವರ ಸಕಲ ಜೀವ ಜಗತ್ತನ್ನು ತಾಯಿಯಂತೆ ಪೋಷಿಸುತ್ತಿರುವ ಜಗನ್ಮಾತೆ ಪಾರ್ವತಿಯರ ನೃತ್ಯವನ್ನು ವರ್ಣಿಸಲು ಪದಗಳೇ ಸಾಲದು. ಏನು ಹೇಳುತ್ತೀರಾ ಗಣೇಶ ಸುಬ್ರಹ್ಮಣ್ಯ? ಅವನ ಹೊಟ್ಟೆಯ ಮಹಾಗುಡಾಣ ಹಾವನ್ನು ಸೊಂಟದ ದಾರ ಮಾಡಿಕೊಂಡು ಇಲಿಯ ಮೇಲೆ ಕುಳಿತು ಓಡಾಡುವ ಇವನು ಶುದ್ಧ ಸೋಮಾರಿ. ನನಗೆ ಹೇಳಲು ಬರುತ್ತಾನೆ. ನನ್ನನ್ನು ಅಡಕಿಸಯ್ಯ, ಮಾಡುತ್ತೀನಿ ನಿನಗೆ. ಏನು ಮಾಡುವೆ? ಗಣೇಶ ಸುಬ್ರಹ್ಮಣ್ಯ. ನಾರಾಯಣ ನಾರಾಯಣ, ಇದೇನಿದು? ನೀವು ಕೂಡ ಹೀಗೆ ನರಮನುಷ್ಯರಂತೆ ಕಿತ್ತಾಡುವುದೇ? ಮತ್ತೇನು ನಾರದರೆ? ಅವನು ನನ್ನನ್ನು ಸೋಮಾರಿ ಎನ್ನುತ್ತಾನೆ. ನಾನು ಬುದ್ಧಿವಂತನಲ್ಲವೇ ನಾರದರೆ? ನೀನಲ್ಲ, ನಾನು ಬುದ್ಧಿವಂತ, ನೀನು ಶತಮೂರ್ಖ. ಶಾಂತಿ ಶಾಂತಿ. ಗಜಾನನ ನೋಡಿ,
ಒಂದು ಪಂದ್ಯವನ್ನಿಡುತ್ತೇನೆ. ಅದರಲ್ಲಿ ಯಾರು ಗೆಲ್ಲುತ್ತಾರೋ ಅವರೇ ಬುದ್ಧಿವಂತರು. ಪಂದ್ಯವೇನಂತೂ ಹೇಳಿ ನಾಡುತ್ತದೆ. ನಿಮ್ಮಿಬ್ಬರಲ್ಲಿ ಯಾರು ಮೊದಲು 3 ಲೋಕಗಳನ್ನು ಪ್ರದಕ್ಷಿಣೆ ಹಾಕಿ ಮತ್ತೆ ಕೈಲಾಸಕ್ಕೆ ಬರುತ್ತಾರೋ ಅವರೇ ಬುದ್ಧಿವಂತರು. ಅಗ್ರಜ, ನಾರದರು ಹೇಳಿತು ಮಾತು ಕೇಳಿದೆಯಾ? ನಾನೇ ಇದರಲ್ಲಿ ವಿಜಯಶಾಲಿ ಆಗುವುದು. ಮಗು ಸುಬ್ರಹ್ಮಣ್ಯ, ಅಷ್ಟೊಂದು ನಿಖರವಾಗಿ ಏಕೆ ಹೇಳುವೆ? ತಾಯಿ, ನನ್ನ ಶಕ್ತಿ ಬಗ್ಗೆ ನಿಮಗೆ ಗೊತ್ತಿಲ್ಲವೇ? ಬಾಲಕನಿರುವಾಗ ತಾರಕಾಸುರನನ್ನು ಸಂಹಾರ ಮಾಡಿದ್ದೆ. 6 ಪರ್ವತಗಳ ಹೊಡೆಯನಾದ ನನಗೆ ವಿಶ್ವ ಪ್ರದಕ್ಷಿಣೆ ಯಾವ ಲೆಕ್ಕ? ಬಲೆ ಮಗನೇ, ಜಯಶಾಲಿಯಾಗು. ಮಗನೇ ಗಣೇಶ, ಈ ಪಂದ್ಯದಲ್ಲಿ ನೀನೇ ವಿಜಯಶಾಲಿ ಆಗುತ್ತೆ ಎಂದು ಈ ಮಾತೃ ಹೃದಯ ಹೇಳುತ್ತಿದೆ. ಹೋಗಿ ಬಾ ಕಂದ, ಜಯಶಾಲಿ ಆಗು. ಮಾತೃದೈವೋಭವ, ಪಿತೃದೈವೋಭವ. ನಾರಾಯಣ ನಾರಾಯಣ, ಇದೇನು ಗಣೇಶ, ಇನ್ನೂ ಇಲ್ಲೇ ಇರುವೆ? ಪಂದ್ಯ ಎಂದು ಹೇಳಿದ ತಕ್ಷಣವೇ ಸುಬ್ರಹ್ಮಣ್ಯ ತಂದೆ ತಾಯಿಗೂ ನಮಸ್ಕರಿಸದೆ ಹೇಗೆ ಹೋದ? ಹೀಗಿರುವಾಗ ನೀನಿನ್ನು ಇಲ್ಲೇ ಇದ್ದರೆ ಹೇಗೆ? ಮಾತೃದೈವೋಭವ, ಪಿತೃದೈವೋಭವ. ಮಾತೃದೈವೋಭವ, ಪಿತೃದೈವೋಭವ. ಮಾತೃದೈವೋಭವ, ಪಿತೃದೈವೋಭವ. ಮಾತೃದೈವೋಭವ, ಪಿತೃದೈವೋಭವ. ಮಾತೃದೈವೋಭವ, ಪಿತೃದೈವೋಭವ. ಮಾತೃದೈವೋಭವ, ಪಿತೃದೈವೋಭವ. ನಾರದರೆ, ನೀವು ಹೇಳಿದ ವಿಧಾನದಂತೆ ಸುಬ್ರಹ್ಮಣ್ಯನಿಗಿಂತ ಮೊದಲು 3 ಲೋಕಗಳನ್ನು ಪ್ರದಕ್ಷಿಣೆ ಹಾಕಿ ನಿಮ್ಮ ಬಳಿ ನಿಂತಿದ್ದೇನೆ. ನಾರಾಯಣ ನಾರಾಯಣ, ಕೇಳಿದ್ಯಾ ಸುಬ್ರಹ್ಮಣ್ಯ? ನಮ್ಮ ಕಣ್ಣ ಮುಂದೆ ಇದ್ದು ಅದಾವ ಸಂದರ್ಭದಲ್ಲಿ ವಿಶ್ವವನ್ನೇ ಸುತ್ತಿ ಬಂದ ಈ ಗಣೇಶ. ಹೌದೌದು, ಮೊದಲು ವಿಶ್ವವನ್ನು ಸುತ್ತಿ ಬಂದಿದ್ದು ನಾನೇ. ಇವನಿಗೆ ವಿಶ್ವವನ್ನು ಸುತ್ತಿ ಬಂದ ಮಗು ಗಣೇಶ. ನಾರದರ ಸಂದೇಹಕ್ಕೆ ಬೇಗ ಉತ್ತರಿಸು. ಮಗನೇ ಗಣೇಶ, ನೀನು ಯಾವ ಉತ್ತರ ನೀಡುತ್ತೀಯೋ ಎಂಬ ಕುತೂಹಲ ನನಗೂ ಇದೆ. ಹೇಳುವಂತವನಾಗು. ತಂದೆಯೇ, ಜಗದೊಡೆಯುವಾಗ ನಿಮಗೆ ಗೊತ್ತಿಲ್ಲದೇನಿದೆ? ಆದರೂ ಹೇಳುತ್ತೇನೆ. ಕೋಟಿ ನದಿಗಳಲ್ಲಿ ಮುಳುಗಿ ಎದ್ದು ಬಂದರೂ ಸಿಗದ ಫಲ, ಭೂಲೋಕವನ್ನು ಸುತ್ತಿದರೂ ಸಿಗದ ಫಲ, ವೇದ ಕೋಶಗಳನ್ನು ಓದಿ ಪಂಡಿತನೆನಿಸಿಕೊಂಡರೂ ಸಿಗದ ಫಲಗಳಿಗಿಂತ ಶ್ರೇಷ್ಠವಾದದ್ದು ತಂದೆ ತಾಯರನ್ನು ಸುತ್ತಿ ಅವರಿಂದ ಪಡೆದುಕೊಳ್ಳುವ ಆಶೀರ್ವಾದದ ಫಲ. ಬಲೆ ಮಗನೇ ಬಲೆ. ವಿಶ್ವವನ್ನೇ ಸುತ್ತಿ ಬಂದಷ್ಟು ಸಮಾನವಾದ ಸೃಷ್ಟಿ ರಹಸ್ಯಗಳನ್ನು ಚೆನ್ನಾಗಿ ಗ್ರಹಿಸಿದ್ಯ ಮಗನೇ. ಗಣೇಶ, ನಿನ್ನ ಬುದ್ಧಿ ಚಾತುರ್ಯತೆಯಿಂದ ಈ ಪರೀಕ್ಷೆಯನ್ನು ಗೆದ್ದಿದ್ಯಾ. ಸುಬ್ರಹ್ಮಣ್ಯ, ಈಗಲಾದರೂ ಗಣೇಶನನ್ನು ಬುದ್ಧಿವಂತನೆಂದು ಒಪ್ಪಿಕೊಳ್ಳುವೆಯಾ? ಹೌದು ನಾರದರೇ, ಅಹಂಕಾರದಿಂದ ವರ್ತಿಸಿದ್ದಕ್ಕೆ ನನ್ನನ್ನು ಕ್ಷಮಿಸಿ. ಈ ಕ್ಷಣದಿಂದ ಈ ಕುಮಾರನಿಗೆ ನೀನೇ ಗುರು. ಕಿಶನ್ ಎ